ನೋಡಿ ಎಂತೆಂಥ ಪ್ರಭೂತಿಗಳಿರ್ತಾರೆ. ಈಗ ಮಂಡ್ಯದಿಂದ ಇನ್ನೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೊಲೀಸರ ಮೇಲೆ ದರ್ಪವನ್ನು ತೋರಿಸೋದು ಯಾರು? ಇವರನ್ನ ನೋಡಿಬಿಟ್ಟು ಇನ್ನುಳಿದಂಥ ಇವ್ರ ಕಾರ್ಯಕರ್ತರೆಲ್ಲ ಶುರು ಮಾಡ್ಕೊಳ್ಬೇಕು. ಶಾಸಕರ ಆಪ್ತರಂತೆ, ಶಾಸಕನ ಆಪ್ತನಿಂದ ಪೊಲೀಸರ ಮೇಲೆ ಗೂಂಡಾಗಿರಿ ಪ್ರಕರಣ. ನಿಮ್ಮನ್ನು ನೋಡಿ ನಿಮ್ಮ ಕಾರ್ಯಕರ್ತರು ಶುರು ಮಾಡ್ಕೊಳ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ನನ್ನ ಈಗ ಬಂಧಿಸಿದ್ದಾರೆ. ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿ ನಿಂದಿಸಿದ್ರಂತೆ ಅನಿಲ್ ಕುಮಾರ್. ಗಲಾಟೆ ತಡೆಯಲು ಬಂದಿದ್ದ ಪೊಲೀಸರನ್ನೇ ತಳ್ಳಿ ದರ್ಪವನ್ನ ಮೆರೆದಿದ್ರಂತೆ. ಸದ್ಯ ಆರೋಪಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ನನ್ನ ಬಂಧಿಸಿದ್ದಾರೆ. ಇವರಿಗೆಲ್ಲ ಏನು ಅಂತಂದ್ರೆ, ನನಗೆ ಶಾಸಕರ ಬೆಂಬಲ ಇದೆ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ತೋರಿಸಿದ್ದು. ಆ ದೃಶ್ಯವನ್ನ ನೋಡಿ ನೋಡಿ. ನೋಡಿ ಅಲ್ಲಿ ಅವನಿಗೆ ಎಂತ ದರ್ಪ ಅಂತಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯ, ಇವನು ಗ್ರಾಮ ಪಂಚಾಯತಿ ಸದಸ್ಯ. ಇವನಿಗೆ ಹೀಗೇ ದರ್ಪ ಅಂತಂದ್ರೆ, ಇದ್ರ ಮೇಲ್ಗಡೆಗೆ ಇವನು ಬೆಳೆದು ನಿಂತ್ಕೊಂಡ್ರೆ ಇನ್ನು ಯಾವ ಮಟ್ಟಕ್ಕೆ ಬೆಳಿತಾನೆ? ಜನ ನೋಡ್ಕೊಳ್ಬೇಕು ಇವರನ್ನ. ಇನ್ನಂತ ವಿಡಿಯೋನ್ ಮಾಡೋನು ಎಷ್ಟು ಜನ ನೋಡಿಲ್ಲ ಅಂತ ಹೇಳ್ತಾನೆ ಅವನಲ್ಲಿ. ಪೊಲೀಸರು ಪಾಪ ಬಿಡ್ಸಕ್ಕೆ ಬಂದರೆ ಅದು ಇನ್ಫಾರ್ಮಲ್ ಇದ್ದಾನೆ. ಆ ಪಾಪ ಪೊಲೀಸಪ್ಪ ಇನ್ಫಾರ್ಮಲ್ ಇರೋದು. ಅವನನ್ನು ತಳ್ಳುವಂಥ ಮನಸ್ಥಿತಿ ಇದೆ ಅಂತಂದರೆ ಯಾವ ಗೌರವ ಇದೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಇದು ಗ್ರಾಮ ಪಂಚಾಯತಿ ಸದಸ್ಯ. ಇವನನ್ನು ನೋಡಿ ಆ ಊರಿನಲ್ಲಿರುವಂಥ ಜನ ಎಲ್ಲ ಕಲಿಬೇಕು, ಆ ಮಕ್ಕಳು ಕಲಿಬೇಕು. ಇನ್ನು ಏನನ್ನ ಕಲಿಸಿಕೊಡ್ತಾ ಇದ್ದಾರೆ ಪೊಲೀಸರು ಅಂದರೆ ಗೌರವ ಕೊಡೋದಲ್ಲ, ತಳ್ಳಾಟ ನೂಕಾಟ ಮಾಡೋದು. ನೋಡಿ 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 ಇನ್ಫಾರ್ಮಲ್ ಇರುವಂಥ ವ್ಯಕ್ತಿಯನ್ನು ಹೆಂಗೆ ತಳ್ತಾರೆ ಅಂತೇಳಿ. ಏನೂ ಇಲ್ಲ, ಯಾವ ಭಯನೂ ಇಲ್ಲ ಇಂಥವರಿಗೆ. ಯಾಕೆ ಅಂತಾರೆ ಶಾಸಕರ ಆಪ್ತ ಅಂತ ಹೇಳ್ಕೊಂಡು. ಅದು ಯಾವ ಶಾಸಕರು ನಂಗೆ ಗೊತ್ತಿಲ್ಲ, ಅದೇನು ಬುದ್ಧಿ ಹೇಳ್ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಕಲಿಸ್ಕೊಡ್ಬೇಕಾಗಿದ್ದು ಗೌರವವನ್ನು ಕೊಡೋದು ಕಲಿಸ್ಕೊಳ್ಳಿ. ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿದ್ದೀರಾ ಅಂತಂದರೆ ನಿಮ್ಮನ್ನು ರಕ್ಷಣೆ ಮಾಡೋಕ್ಕಿರುವಂಥದ್ದೇ ಅವರು. ಅವ್ರ ಮೇಲೆ ಇರುವಂಥ ಆರೋಪಗಳು ಬೇರೆ, ಅದು ಬಿಟ್ಟಾಕಿ ಅವ್ರಿಗೆ ಗೌರವ ಕಲ್ತ್ಕೊಡ್ರಿ. ನಿಮ್ಮ ಶಾಸಕರಿಗೆ ಹೇಗೆ ಗೌರವ ಕೊಡ್ತೀರ ಅದೇ ರೀತಿಯಲ್ಲಿ ಇನ್ಫಾರ್ಮಲ್ ಇರುವಂಥ ವ್ಯಕ್ತಿಗೂ ಗೌರವ ಕೊಡಿ ಮೊದಲು.